ಈಗ ನಮ್ಮ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರಿದ್ದಾರೆ. ಸರ್, ಎನಿಮಿ ಪ್ರಾಪರ್ಟಿಗಳನ್ನ ಈಗ ನಿಮ್ಮ ವಶಕ್ಕೆ ಕಾನೂನು ವ್ಯಾಪ್ತಿಗೆ ತೆಗೆದುಕೊಂಡಿರುವಂತದ್ದು ಏನಿದೆ ವಿಚಾರ, ಮುಂದೆ ಪ್ರೊಸೀಜರ್ ಏನು ಅಂತ? ಇಲ್ಲ, ಈಗ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ 1968 ಏನಿದೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ಎನಿಮಿ ಪ್ರಾಪರ್ಟಿಯನ್ನ ವಶಕ್ಕೆ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಏನು ವಶಕ್ಕೆ ತೆಗೆದುಕೊಂಡಿದೆ ಆ ಪ್ರಾಪರ್ಟಿಗಳನ್ನ ಬೆಂಗಳೂರಿನಲ್ಲಿ 5 ಪ್ರಾಪರ್ಟಿಗಳಿವೆ. ಆ ಪ್ರಾಪರ್ಟಿಗಳನ್ನ ಅಸಿಸ್ಟೆಂಟ್ ಕಸ್ಟೋಡಿಯನ್ ಅಂತ ನನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾವು ಆ ಪ್ರಾಪರ್ಟಿಗಳನ್ನ ನೋಡಬೇಕಾಗಿದೆ. ಈಗ ನಮಗೆ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿ ನಮಗೆ ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿದೆ. ನಾವು ವ್ಯಾಲ್ಯೂಯೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ನಮಗೆ ಮುಂದಿನ ಸೂಚನೆ ಏನ್ ಕೊಡುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಡಿಸ್ಪೋಸಲ್ ಮಾಡಲಿದ್ದೀವಿ. ಸರ್, ಈಗ ಬೆಂಗಳೂರಲ್ಲಿ ನಿಮ್ಮ ಕಸ್ಟೋಡಿನಲ್ಲಿ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಕ್ಯಾಪಿಟಲ್ ಹೋಟೆಲ್ ಇದೆ, ಕಮರ್ಷಿಯಲ್ ಪ್ರಾಪರ್ಟಿ ಅದೊಂದೇ ಇರುವಂತದ್ದು. ಉಳಿದಂತವೆಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇವೆ. ಆ ಪ್ರಾಪರ್ಟಿಗಳನ್ನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ವಿ. ನಾವು ನಿಮಗೆ ಪಟ್ಟಿಯನ್ನು ಸಹ ಕೊಡ್ತೀನಿ. ಆ ಪ್ರಾಪರ್ಟಿಗಳನ್ನ ಅಸಿಸ್ಟೆಂಟ್ ಕಸ್ಟೋಡಿಯನ್ ಆಗಿ ನಾನು ರಕ್ಷಣೆ ಮಾಡಬೇಕಾಗಿದೆ. ಅದಾದ ನಂತರ ಕೇಂದ್ರ ಸರ್ಕಾರ ಮುಂದಿನ ಸೂಚನೆ ಏನು ಕೊಡ್ತದೆ ಅದ್ರ ಪ್ರಕಾರ ಕ್ರಮ. ಯಾಕೆ ಕೇಂದ್ರ ಸರ್ಕಾರ ಈ ತರದ ಪ್ರೊಸೀಜರ್ಗಳನ್ನು ಯಾಕೆ ಫಾಲೋ ಮಾಡುತ್ತೆ? ಕಾನೂನು ಏನು ಹೇಳಿ? ಈಗ ನಾರ್ಮಲ್ ಆಗಿ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ಏನಿದೆ ಆ ಆಕ್ಟ್ ಅಡಿಯಲ್ಲಿ ಯಾರು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ ಅವರು ಎನಿಮಿ ಆಗಿದ್ರೆ, ದೇಶದ ಪ್ರಜೆಗಳಲ್ಲದೆ ಇದ್ರೆ, ದೇಶದ ಎನಿಮಿಗಳಾಗಿದ್ರೆ, ಅಂದ್ರೆ ಶತ್ರುಗಳಾಗಿದ್ರೆ ಅಂತ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗಿದೆ. ಅವರು ಘೋಷಣೆ ಮಾಡುವಂತದ್ದು. ಅದನ್ನ ಸದ್ಯಕ್ಕೆ ಕಸ್ಟೋಡಿಯನ್ ಆಗಿ ನಾವು ನೋಡ್ಕೋಬೇಕು. ಈಗ ಎಷ್ಟು ಕೋಟಿ ಮೌಲ್ಯದ ಪ್ರಾಪರ್ಟಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪತ್ತೆ ಮಾಡಿದೆ? ಈಗ ನಾವು ಪತ್ತೆ ಮಾಡೋದಲ್ಲ, ಕೇಂದ್ರ ಸರ್ಕಾರ ಏನು ಮುಟ್ಟುಗೋಲು ಹಾಕೊಂಡಿದೆ 5 ಪ್ರಾಪರ್ಟಿಗಳನ್ನ, ಅವುಗಳನ್ನ ಇವ್ಯಾಲ್ಯೂಯೇಷನ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ನಾವು ಕಳಿಸ್ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಅವರು ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಮುಂದಿನ ಪ್ರೊಸೀಜರ್ ಹೇಗೆ ಸರ್? ಈಗ ಮುಂದಿನ ಪ್ರೊಸೀಜರ್ ಕೇಂದ್ರ ಸರ್ಕಾರದಿಂದ ಏನು ಬರುತ್ತೆ ಅದ್ರ ಪ್ರಕಾರ ಕ್ರಮ ತಗೋತೀವಿ. ಇದಿಷ್ಟು ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರ ಮಾತು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮಗೆ ಸೂಚನೆಯನ್ನು ಕೊಡುತ್ತೆ, ಆ ರೀತಿಯಾಗಿ ನಾವು ಕ್ರಮಗಳನ್ನು ಜರುಗಿಸ್ತೀವಿ ಅನ್ನುವಂಥದ್ದು ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್. ಈಗ ನಮ್ಮ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರಿದ್ದಾರೆ. ಸರ್, ಎನಿಮಿ ಪ್ರಾಪರ್ಟಿಗಳನ್ನ ಈಗ ನಿಮ್ಮ ವಶಕ್ಕೆ ಕಾನೂನು ವ್ಯಾಪ್ತಿಗೆ ತೆಗೆದುಕೊಂಡಿರುವಂತದ್ದು ಏನಿದೆ ವಿಚಾರ, ಮುಂದೆ ಪ್ರೊಸೀಜರ್ ಏನು ಅಂತ? ಇಲ್ಲ, ಈಗ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ 1968 ಏನಿದೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ಎನಿಮಿ ಪ್ರಾಪರ್ಟಿಯನ್ನ ವಶಕ್ಕೆ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರ ಏನು ವಶಕ್ಕೆ ತೆಗೆದುಕೊಂಡಿದೆ ಆ ಪ್ರಾಪರ್ಟಿಗಳನ್ನ ಬೆಂಗಳೂರಿನಲ್ಲಿ 5 ಪ್ರಾಪರ್ಟಿಗಳಿವೆ. ಆ ಪ್ರಾಪರ್ಟಿಗಳನ್ನ ಅಸಿಸ್ಟೆಂಟ್ ಕಸ್ಟೋಡಿಯನ್ ಅಂತ ನನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾವು ಆ ಪ್ರಾಪರ್ಟಿಗಳನ್ನ ನೋಡಬೇಕಾಗಿದೆ. ಈಗ ನಮಗೆ ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿ ನಮಗೆ ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿದೆ. ನಾವು ವ್ಯಾಲ್ಯೂಯೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ನಮಗೆ ಮುಂದಿನ ಸೂಚನೆ ಏನ್ ಕೊಡುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಡಿಸ್ಪೋಸಲ್ ಮಾಡಲಿದ್ದೀವಿ. ಸರ್, ಈಗ ಬೆಂಗಳೂರಲ್ಲಿ ನಿಮ್ಮ ಕಸ್ಟೋಡಿನಲ್ಲಿ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಕ್ಯಾಪಿಟಲ್ ಹೋಟೆಲ್ ಇದೆ, ಕಮರ್ಷಿಯಲ್ ಪ್ರಾಪರ್ಟಿ ಅದೊಂದೇ ಇರುವಂತದ್ದು. ಉಳಿದಂತವೆಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇವೆ. ಆ ಪ್ರಾಪರ್ಟಿಗಳನ್ನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ವಿ. ನಾವು ನಿಮಗೆ ಪಟ್ಟಿಯನ್ನು ಸಹ ಕೊಡ್ತೀನಿ. ಆ ಪ್ರಾಪರ್ಟಿಗಳನ್ನ ಅಸಿಸ್ಟೆಂಟ್ ಕಸ್ಟೋಡಿಯನ್ ಆಗಿ ನಾನು ರಕ್ಷಣೆ ಮಾಡಬೇಕಾಗಿದೆ. ಅದಾದ ನಂತರ ಕೇಂದ್ರ ಸರ್ಕಾರ ಮುಂದಿನ ಸೂಚನೆ ಏನು ಕೊಡ್ತದೆ ಅದ್ರ ಪ್ರಕಾರ ಕ್ರಮ. ಯಾಕೆ ಕೇಂದ್ರ ಸರ್ಕಾರ ಈ ತರದ ಪ್ರೊಸೀಜರ್ಗಳನ್ನು ಯಾಕೆ ಫಾಲೋ ಮಾಡುತ್ತೆ? ಕಾನೂನು ಏನು ಹೇಳಿ? ಈಗ ನಾರ್ಮಲ್ ಆಗಿ ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ಏನಿದೆ ಆ ಆಕ್ಟ್ ಅಡಿಯಲ್ಲಿ ಯಾರು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ ಅವರು ಎನಿಮಿ ಆಗಿದ್ರೆ, ದೇಶದ ಪ್ರಜೆಗಳಲ್ಲದೆ ಇದ್ರೆ, ದೇಶದ ಎನಿಮಿಗಳಾಗಿದ್ರೆ, ಅಂದ್ರೆ ಶತ್ರುಗಳಾಗಿದ್ರೆ ಅಂತ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗಿದೆ. ಅವರು ಘೋಷಣೆ ಮಾಡುವಂತದ್ದು. ಅದನ್ನ ಸದ್ಯಕ್ಕೆ ಕಸ್ಟೋಡಿಯನ್ ಆಗಿ ನಾವು ನೋಡ್ಕೋಬೇಕು. ಈಗ ಎಷ್ಟು ಕೋಟಿ ಮೌಲ್ಯದ ಪ್ರಾಪರ್ಟಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪತ್ತೆ ಮಾಡಿದೆ? ಈಗ ನಾವು ಪತ್ತೆ ಮಾಡೋದಲ್ಲ, ಕೇಂದ್ರ ಸರ್ಕಾರ ಏನು ಮುಟ್ಟುಗೋಲು ಹಾಕೊಂಡಿದೆ 5 ಪ್ರಾಪರ್ಟಿಗಳನ್ನ, ಅವುಗಳನ್ನ ಇವ್ಯಾಲ್ಯೂಯೇಷನ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ನಾವು ಕಳಿಸ್ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಅವರು ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಮುಂದಿನ ಪ್ರೊಸೀಜರ್ ಹೇಗೆ ಸರ್? ಈಗ ಮುಂದಿನ ಪ್ರೊಸೀಜರ್ ಕೇಂದ್ರ ಸರ್ಕಾರದಿಂದ ಏನು ಬರುತ್ತೆ ಅದ್ರ ಪ್ರಕಾರ ಕ್ರಮ ತಗೋತೀವಿ. ಇದಿಷ್ಟು ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರ ಮಾತು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮಗೆ ಸೂಚನೆಯನ್ನು ಕೊಡುತ್ತೆ, ಆ ರೀತಿಯಾಗಿ ನಾವು ಕ್ರಮಗಳನ್ನು ಜರುಗಿಸ್ತೀವಿ ಅನ್ನುವಂಥದ್ದು ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.